ಶಿರಾನಗರದ ತಾಲೂಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಎನ್ಎಸ್ಎಸ್ಯುಐನ 56ನೇ ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಪಕ್ಷದ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ. ಈ ಸಂದರ್ಭದಲ್ಲಿ ತಾಲೂಕು ಎನ್ಎಸ್ಯುಐ ಅಧ್ಯಕ್ಷರಾದ ರಂಗನಾಥ್ ಹಾಗೂ ನಗರ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಂಜನ್ ಕುಮಾರ್, ಶಿರಾ ತಾಲೂಕು ಅಧ್ಯಕ್ಷರಾದ ಮಣಿಕಂಠ ಮತ್ತು ನಗರಸಭೆ ಅಧ್ಯಕ್ಷರು ಜೀಶಾನ್ ಮೊಹಮ್ಮದ್, ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ರೂಪೇಶ್, ಕೃಷ್ಣಯ್ಯ ಹಾಗೂ ಪಕ್ಷದ ಮುಖಂಡರು, ಎನ್ಎಸ್ಯುಐ ಪದಾಧಿಕಾರಿಗಳು, ಮಂಜುನಾಥ್ ಹಾಗೂ ಯುವಕ ಮಿತ್ರರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂದಿರಾ ಗಾಂಧಿರವರು ಈ ಘಟಕವನ್ನ ಅಧಿಕೃತವಾಗಿ ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ದಾದ್ಮೇಲೆ ದೇಶಾದ್ಯಂತ ಒಂದು ಸಂಚಲನವನ್ನ ಉಂಟು ಮಾಡತಕ್ಕಂತ ಒಂದು ಸಂಘಟನೆಯನ್ನ ಉಂಟಾಕುವಂತ ಕೆಲಸವನ್ನು ಆಗಿದೆ. ಅದು 1970ರಿಂದ 71ರಿಂದ ಅದು ಒಂದು ದೊಡ್ಡ ಹೋರಾಟದ ಹಾದಿಯನ್ನು ಹಿಡಿದಿತ್ತು. ಕಾಲೇಜುಗಳಲ್ಲೆಲ್ಲ ಕೂಡ ಚುನಾವಣೆಗಳನ್ನ ನಡೀತಾ ಇತ್ತು. ಆ ಕಾಲೇಜುಗಳು ನಡೀತಾ ಇರೋದು ಅದು ಎಲ್ಲೋ ಒಂದು ಕಡೆಗೆ ಅದೇ ಜಿದ್ದಿ ನಡೀತಾ ಇದ್ದಂತಹ ಸಂದರ್ಭಗಳನ್ನು ಕೂಡ ನಾವು ನೋಡಬಹುದು. ಆದರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಅಧಿಕಾರದ ಅವಧಿನಲ್ಲೇ ಚುನಾವಣೆಗಳು ಬೇಡ, ಅದನ್ನ ಯುವಕರ ಯುವತಿಯರ ಮೈಂಡ್ ಎಲ್ಲದೂ ಕೂಡ ಡಿಸ್ಟರ್ಬ್ ಆಗ್ತದೆ ಅಂತಕ್ಕಂಥದ್ದು, ಪಾಲಿಟಿಕ್ಸ್ ಇರ್ತದೆ ಅಂತ ಹೇಳಿ ಅದನ್ನು ನಿಲ್ಲಿಸಿದರು. ಈ ವರ್ಷ ಅಧಿಕೃತವಾಗಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಹೇಳಿದ್ದಾರೆ, ಇವತ್ತು ಎನ್ಎಸ್ಯುಐನ ಸಂಘಟಿಸುವಂತ ಕೆಲಸವನ್ನು ಮಾಡಬೇಕು, ಕಾಲೇಜುಗಳಲ್ಲಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥ ಅದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ನಾವು ಈಗಾಗಲೇ ಕೊನೆಯ ಹಂತದಲ್ಲಿ ಇದ್ದೀವಿ, ನಾವು ರಿಟೈರ್ಮೆಂಟ್ ಸ್ಟೇಜಲ್ಲಿ ಇದ್ದೀವಿ. ನಾವು ಈಗ ಭವಿಷ್ಯದಲ್ಲಿ ಯುವಕರೇ ಬರಬೇಕಾಗತ್ತೆ. ಯಾವುದೇ ತರವಾದಂಥ ಆಡಳಿತವನ್ನು ನಡೆಸಬೇಕಾದಾಗ ಯುವಕರೇ ಮುಂದಾಳತ್ವವನ್ನು ವಹಿಸುವಂತ ಅನಿವಾರ್ಯತೆ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಚುನಾವಣೆಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಸರ್ಕಾರ ಕೂಡ ಚಿಂತನೆ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ಸಂಘಟನೆ ಅಂತಕ್ಕಂಥದ್ದು, ಆ ಮನೋಭಾವ ಇರ್ತಕ್ಕಂಥದ್ದು ಯುವಕರಲ್ಲಿ ಜಾಸ್ತಿ ಇರ್ತದೆ. ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಭವಿಷ್ಯದಲ್ಲಿ ಯಾರು ಏನಾಗ್ತದೆ ಅಂತ ಹೇಳಕ್ ಬರಲ್ಲ. ಇಲ್ಲಿ ನಿಂತಿರ್ಬೇಕಾದಾಗ ಕೆಲವೇ ಜನ ಇಲ್ಲಿ ಕಾಣ್ಬೋದು. ಬಹುಶಃ ನಾನು ನಿಮ್ಮಾಗೆ ಕಾಲೇಜ್ಗಳಲ್ಲಿ ಸ್ಕೂಲಲ್ಲಿ ನಿಂತಿರ್ತಿದ್ದೆ. ಅದು ನನಗೆ ಗೊತ್ತಿರಲ್ಲ ಇಷ್ಟು ವರ್ಷಗಳ ಕಾಲ. ಆದರೆ ಇದು 49ನೇ ವರ್ಷ ನಾನು ಶಾಸಕನಾಗಿ. ಅಷ್ಟು ವರ್ಷಗಳ ಕಾಲ ಉಳಿತೀನಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ. ಆವಾಗಲೇ ನಾನು ಯುವಕರಿಗೆ ಆ ರೀತಿಯಾದಂಥ ಪ್ರೇರೇಪಣೆ ಇತ್ತು. ಅದಕ್ಕೆ ಕಾರಣ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ನಾನು ಒಂದೇ ಹೇಳ್ತೀನಿ, ಶ್ರೀಮತಿ ಇಂದಿರಾ ಗಾಂಧಿಯವರು ನನ್ನ ಚುನಾವಣೆಯಲ್ಲಿ ನನ್ನ ಪ್ರಚಾರ ಭಾಷಣಕ್ಕೆ ಕೂಡ ಬಂದಿದ್ದರು. ಇಂದಿರಾ ಗಾಂಧಿಯವರು ಬಂದಿದ್ದರು. ಹಾಗೆ ಆ ರೀತಿಯಾಗಿ ನನಗೂ ಮತ್ತು ಕಾಂಗ್ರೆಸ್ಗೆ ಇಂದಿರಾ ಗಾಂಧಿಯವರಿಗೆ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ. ಆ ಸಂಬಂಧವನ್ನು ಅವತ್ತಿಂದ ಇವತ್ತವರೆಗೂ ಕೂಡ ಉಳಿಸ್ಕೊಂಡೆ ನಾನು ಬಂದಿದ್ದೇನೆ. ಬಹುಶಃ ಇವತ್ತೇನಾದರೂ ಕೂಡ ಕ್ರಾಂತಿಕಾರಕವಾದಂಥ ಬದಲಾವಣೆ ಸಿರಾದಲ್ಲಾಗಿದೆ ಅಂತ ಹೇಳಿದ್ರೆ ಅದು ನನ್ನ ಅಧಿಕಾರದ ಅವಧಿಯಲ್ಲಾಯಿತು. ಘಟಕ ನಮ್ಮ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಏಪ್ರಿಲ್ 9ನೇ ತಾರೀಕು 1971ರಲ್ಲಿ ರಚನೆಯಾದಂತಹ ಈ ಒಂದು ಎನ್ಎಸ್ಯುಐ ಘಟಕ ಇವತ್ತು ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳ ಒಂದು ಮನದಲ್ಲಿ ಸಂಘಟಾತ್ಮಕ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಈ ಒಂದು ರಚನೆ ಮಾಡಿರುವಂತಹ ಘಟಕ. ಸುಮಾರು 4 ಮಿಲಿಯನ್ ಅಂದ್ರೆ 40 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಸಂಘದಲ್ಲಿದ್ದಾರೆ. ಹಾಗೆ 15,000 ಕಾಲೇಜ್ಗಳಲ್ಲಿ ಈ ಒಂದು ಎನ್ಎಸ್ಯುಐ ಘಟಕವನ್ನ ರಚನೆ ಮಾಡಿರುವಂತಹ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಇವತ್ತು ಆಚರಣೆ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ DK ಸಾಹೇಬರು ಕೂಡ ಎನ್ಎಸ್ಯುಐನ ಘಟಕದ ಅಧ್ಯಕ್ಷರ ಮೂಲಕ ಇವತ್ತು ಈ ಒಂದು ಸ್ಥಾನದಲ್ಲಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಟಿಬಿ ಜಯಚಂದ್ರ ಸಾಹೇಬರು ಕೂಡ ಎನ್ಎಸ್ಯುಐ ಘಟಕದಲ್ಲೆಲ್ಲ ಯೂತ್ ಕಾಂಗ್ರೆಸ್ ಇಂದ ಕಾಲೇಜ್ ಡೇಸ್ ಇಂದ ಕೂಡ ಹೋರಾಟ ಮಾಡಿಕೊಂಡು ಇವತ್ತು ಈ ಸ್ಥಾನದಲ್ಲಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಬಂದರೂ ಜೊತೆಯಲ್ಲಿ ನಿಂತು ಅವರ ಖುದ್ದಾಗಿ ಸಮಸ್ಯೆಗಳನ್ನು ಬಗೆಹರಿಸೋ ಇದರಲ್ಲಿ ನಮ್ಮ ಎನ್ಎಸ್ಯುಐ ಘಟಕದ ತಾಲೂಕು ಅಧ್ಯಕ್ಷರಾದಂತಹ ರಂಗನಾಥ್ ಅವರು ಮುಂಚೂಣಿಯಲ್ಲಿದ್ದಾರೆ. ಸದ್ಯದಲ್ಲೇ ಅವರು ಜಿಲ್ಲಾಧ್ಯಕ್ಷ ಆಗುವಂತಹ ಒಂದು ಇದು ಕೂಡ ಬಂದಿದೆ. ಅವರಿಗೆ ಭವಿಷ್ಯದಲ್ಲಿ ಬೆಳೀಲಿ ಅಂತ ಹೇಳೋದಕ್ಕೆ ಇಲ್ಲೇ ಸಿರ ಬಿಟ್ಟಾಚೆ ಹೋಗ್ಬಾರ್ದು. ಧನ್ಯವಾದ.